ರಾಜೀವ್ ಗೌಡ ಧಮಕಿಯನ್ನ ಹಾಕಿ 11-12 ದಿನಗಳು ಕಳೀತಾ ಬಂತು. ಇನ್ನೂ ಕೂಡ ಆತ ಅರೆಸ್ಟ್ ಆಗಿಲ್ಲ. ಆತ ಎಲ್ಲಿ ಅನ್ನುವಂತ ಪ್ರಶ್ನೆ ಈಗ ಪ್ರಮುಖವಾಗಿ ಕಾಡ್ತಾ ಇರೋದು. ಎಲ್ಲಿ ಪರಾರಿಯಾಗಿದ್ದಾನೆ, ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾನೆ, ಅಥವಾ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಚೆನ್ನೈಗೆ ಹಾಗಾದ್ರೆ ಪರಾರಿಯಾದ್ನ ಧಮಕಿ ವೀರ ರಾಜೀವ್ ಗೌಡ. ಹೊಸೂರು ಭಾಗದಲ್ಲಿ ಲಾಸ್ಟ್ ಲೊಕೇಶನ್ ಪತ್ತೆಯಾಗಿದೆ. ಚೆನ್ನೈಗೆ ಫೀಲ್ಡ್ ವರ್ಕ್ ಟೀಮ್ ಈಗ ದೌಡಾಯಿಸಿದೆ, ತಲಾಶ್ ನಡೆಸ್ತಾ ಇದ್ದಾರೆ. ಸಂಬಂಧಿಕರ ಕಾರಿನಲ್ಲಿ ಪರಾರಿಯಾಗಿದ್ದಾನೆ ಈ ಧಮಕಿ ವೀರ. ಯಾರಿಗೂ ಡೌಟ್ ಬರಬಾರ್ದು, ಟ್ರೇಸ್ ಮಾಡೋದಕ್ಕೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ತನ್ನ ಮೊಬೈಲನ್ನು ಕೂಡ ಆನ್ ಮಾಡಿಕೊಂಡಿಲ್ಲ. ಅದರ ಜೊತೆಗೆ ಆತನ ಕಾರ್ಡ್ ಆಗಿರ್ಬೋದು, ಹಣಕಾಸಿನ ವ್ಯವಹಾರಗಳಾಗಿರ್ಬೋದು, ಆನ್ಲೈನ್ ಮುಖಾಂತರ ಏನೂ ಮಾಡ್ತಾ ಇಲ್ಲ. ಎಲ್ಲಿಂದ ಮಾಡ್ತಾ ಇದ್ದಾನೆ ಅಥವಾ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಪಾಸ್ಪೋರ್ಟ್ ರಿನ್ಯೂವಲ್ಗೂ ಕೂಡ ಅಪ್ಲೈ ಮಾಡಿದ, ಅದು ಕೂಡ ಆಗಿಲ್ಲ. ಅದ್ರ ಮೇಲೂ ಕೂಡ ಈಗ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಚೆನ್ನೈಗೆ ಹೋದ ಹಾಗಾದರೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಕಾಡ್ತಾ ಇರೋದು. ಲಾಸ್ಟ್ ಲೊಕೇಶನ್ ಹೊಸೂರಲ್ಲಿ ಪತ್ತೆಯಾಗಿದೆ. ಆ ನಂತರದಲ್ಲಿ ಎಲ್ಲಿ ಹೋದ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಪೊಲೀಸರು ಈಗ ಆ ಲೊಕೇಶನ್ ಆಧರಿಸಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈತನಿಗಾಗಿ ತಲಾಶ್ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಮ್ಮ ಬೆಂಬಲಿಗರ ಮೂಲಕ ಪೌರಾಯುಕ್ತೆಗೆ ಮನವೊಲಿಕೆ ಮಾಡೋದಕ್ಕೂ ಕೂಡ ಒಂದಷ್ಟು ಪ್ರಯತ್ನಗಳನ್ನು ಈತ ನಡೆಸ್ತಾ ಇದ್ದಾನಂತೆ. ಒಂದು ಕಡೆಯಲ್ಲಿ ಪೊಲೀಸರಿಗೂ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಬೇಲ್ಗಾಗಿ ಅರ್ಜಿಯನ್ನು ಕೂಡ ಹಾಕಿದ್ದಾನೆ. ಮತ್ತೊಂದು ಕಡೆಯಲ್ಲಿ ಈ ಕಡೆ ಪೌರಾಯುಕ್ತೆಗೆ ಮನವೊಲಿಕೆ ಮಾಡೋದಕ್ಕೂ ಕೂಡ ಪ್ರಯತ್ನಗಳನ್ನು ಈತ ನಡೆಸ್ತಾ ಇದ್ದಾನೆ. ಪರಾರಿಯಾಗಿ ಆನಂತರ ಬಚಾವಾಗುವಂಥ ಎಲ್ಲ ಪ್ರಯತ್ನಗಳನ್ನು ಈತ ನಡೆಸ್ತಾ ಇದ್ದಾನೆ. ರಾಜೀವ್ ಗೌಡ ಧಮಕಿಯನ್ನ ಹಾಕಿ 11-12 ದಿನಗಳು ಕಳೀತಾ ಬಂತು. ಇನ್ನೂ ಕೂಡ ಆತ ಅರೆಸ್ಟ್ ಆಗಿಲ್ಲ. ಆತ ಎಲ್ಲಿ ಅನ್ನುವಂಥ ಪ್ರಶ್ನೆ ಈಗ ಪ್ರಮುಖವಾಗಿ ಕಾಡ್ತಾ ಇರೋದು. ಎಲ್ಲಿ ಪರಾರಿಯಾಗಿದ್ದಾನೆ, ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾನೆ, ಅಥವಾ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಚೆನ್ನೈಗೆ ಹಾಗಾದ್ರೆ ಪರಾರಿಯಾದ್ನ ಧಮಕಿ ವೀರ ರಾಜೀವ್ ಗೌಡ. ಹೊಸೂರು ಭಾಗದಲ್ಲಿ ಲಾಸ್ಟ್ ಲೊಕೇಶನ್ ಪತ್ತೆಯಾಗಿದೆ. ಚೆನ್ನೈಗೆ ಫೀಲ್ಡ್ ವರ್ಕ್ ಟೀಮ್ ಈಗ ದೌಡಾಯಿಸಿದೆ, ತಲಾಶ್ ನಡೆಸ್ತಾ ಇದ್ದಾರೆ. ಸಂಬಂಧಿಕರ ಕಾರಿನಲ್ಲಿ ಪರಾರಿಯಾಗಿದ್ದಾನೆ ಈ ಧಮಕಿ ವೀರ. ಯಾರಿಗೂ ಡೌಟ್ ಬರಬಾರ್ದು, ಟ್ರೇಸ್ ಮಾಡೋದಕ್ಕೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ತನ್ನ ಮೊಬೈಲನ್ನು ಕೂಡ ಆನ್ ಮಾಡಿಕೊಂಡಿಲ್ಲ. ಅದರ ಜೊತೆಗೆ ಆತನ ಕಾರ್ಡ್ ಆಗಿರ್ಬೋದು, ಹಣಕಾಸಿನ ವ್ಯವಹಾರಗಳಾಗಿರ್ಬೋದು, ಆನ್ಲೈನ್ ಮುಖಾಂತರ ಏನೂ ಮಾಡ್ತಾ ಇಲ್ಲ. ಎಲ್ಲಿಂದ ಮಾಡ್ತಾ ಇದ್ದಾನೆ ಅಥವಾ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಪಾಸ್ಪೋರ್ಟ್ ರಿನ್ಯೂವಲ್ಗೂ ಕೂಡ ಅಪ್ಲೈ ಮಾಡಿದ, ಅದು ಕೂಡ ಆಗಿಲ್ಲ. ಅದ್ರ ಮೇಲೂ ಕೂಡ ಈಗ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಚೆನ್ನೈಗೆ ಹೋದ ಹಾಗಾದ್ರೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಕಾಡ್ತಾ ಇರೋದು. ಲಾಸ್ಟ್ ಲೊಕೇಶನ್ ಹೊಸೂರಲ್ಲಿ ಪತ್ತೆಯಾಗಿದೆ. ಆ ನಂತರದಲ್ಲಿ ಎಲ್ಲಿ ಹೋದ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಪೊಲೀಸರು ಈಗ ಆ ಲೊಕೇಶನ್ ಆಧರಿಸಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈತನಿಗಾಗಿ ತಲಾಶ್ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಮ್ಮ ಬೆಂಬಲಿಗರ ಮೂಲಕ ಪೌರಾಯುಕ್ತೆಗೆ ಮನವೊಲಿಕೆ ಮಾಡೋದಕ್ಕೂ ಕೂಡ ಒಂದಷ್ಟು ಪ್ರಯತ್ನಗಳನ್ನು ಈತ ನಡೆಸ್ತಾ ಇದ್ದಾನಂತೆ. ಒಂದು ಕಡೆಯಲ್ಲಿ ಪೊಲೀಸರಿಗೂ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಬೇಲ್ಗಾಗಿ ಅರ್ಜಿಯನ್ನು ಕೂಡ ಹಾಕಿದ್ದಾನೆ. ಮತ್ತೊಂದು ಕಡೆಯಲ್ಲಿ ಈ ಕಡೆ ಪೌರಾಯುಕ್ತೆಗೆ ಮನವೊಲಿಕೆ ಮಾಡೋದಕ್ಕೂ ಕೂಡ ಪ್ರಯತ್ನಗಳನ್ನು ಈತ ನಡೆಸ್ತಾ ಇದ್ದಾನೆ. ಪರಾರಿಯಾಗಿ ಆನಂತರ ಬಚಾವಾಗುವಂಥ ಎಲ್ಲ ಪ್ರಯತ್ನಗಳನ್ನು ಈತ ನಡೆಸ್ತಾ ಇದ್ದಾನೆ. ರಾಜೀವ್ ಗೌಡ ಧಮಕಿಯನ್ನ ಹಾಕಿ 11-12 ದಿನಗಳು ಕಳೀತಾ ಬಂತು. ಇನ್ನೂ ಕೂಡ ಆತ ಅರೆಸ್ಟ್ ಆಗಿಲ್ಲ. ಆತ ಎಲ್ಲಿ ಅನ್ನುವಂಥ ಪ್ರಶ್ನೆ ಈಗ ಪ್ರಮುಖವಾಗಿ ಕಾಡ್ತಾ ಇರೋದು. ಎಲ್ಲಿ ಪರಾರಿಯಾಗಿದ್ದಾನೆ, ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾನೆ, ಅಥವಾ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಚೆನ್ನೈಗೆ ಹಾಗಾದ್ರೆ ಪರಾರಿಯಾದ್ನ ಧಮಕಿ ವೀರ ರಾಜೀವ್ ಗೌಡ. ಹೊಸೂರು ಭಾಗದಲ್ಲಿ ಲಾಸ್ಟ್ ಲೊಕೇಶನ್ ಪತ್ತೆಯಾಗಿದೆ. ಚೆನ್ನೈಗೆ ಫೀಲ್ಡ್ ವರ್ಕ್ ಟೀಮ್ ಈಗ ದೌಡಾಯಿಸಿದೆ, ತಲಾಶ್ ನಡೆಸ್ತಾ ಇದ್ದಾರೆ. ಸಂಬಂಧಿಕರ ಕಾರಿನಲ್ಲಿ ಪರಾರಿಯಾಗಿದ್ದಾನೆ ಈ ಧಮಕಿ ವೀರ. ಯಾರಿಗೂ ಡೌಟ್ ಬರಬಾರ್ದು, ಟ್ರೇಸ್ ಮಾಡೋದಕ್ಕೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ತನ್ನ ಮೊಬೈಲನ್ನು ಕೂಡ ಆನ್ ಮಾಡಿಕೊಂಡಿಲ್ಲ. ಅದರ ಜೊತೆಗೆ ಆತನ ಕಾರ್ಡ್ ಆಗಿರ್ಬೋದು, ಹಣಕಾಸಿನ ವ್ಯವಹಾರಗಳಾಗಿರ್ಬೋದು, ಆನ್ಲೈನ್ ಮುಖಾಂತರ ಏನೂ ಮಾಡ್ತಾ ಇಲ್ಲ. ಎಲ್ಲಿಂದ ಮಾಡ್ತಾ ಇದ್ದಾನೆ ಅಥವಾ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಪಾಸ್ಪೋರ್ಟ್ ರಿನ್ಯೂವಲ್ಗೂ ಕೂಡ ಅಪ್ಲೈ ಮಾಡಿದ, ಅದು ಕೂಡ ಆಗಿಲ್ಲ. ಅದ್ರ ಮೇಲೂ ಕೂಡ ಈಗ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಚೆನ್ನೈಗೆ ಹೋದ ಹಾಗಾದ್ರೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಕಾಡ್ತಾ ಇರೋದು. ಲಾಸ್ಟ್ ಲೊಕೇಶನ್ ಹೊಸೂರಲ್ಲಿ ಪತ್ತೆಯಾಗಿದೆ. ಆ ನಂತರದಲ್ಲಿ ಎಲ್ಲಿ ಹೋದ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಪೊಲೀಸರು ಈಗ ಆ ಲೊಕೇಶನ್ ಆಧರಿಸಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈತನಿಗಾಗಿ ತಲಾಶ್ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಮ್ಮ ಬೆಂಬಲಿಗರ ಮೂಲಕ ಪೌರಾಯುಕ್ತೆಗೆ
ಮನವೊಲಿಕೆ ಮಾಡೋದಕ್ಕೂ ಕೂಡ ಒಂದಷ್ಟು ಪ್ರಯತ್ನಗಳನ್ನ ಈತ ನಡೆಸ್ತಾ ಇದ್ದಾನಂತೆ. ಒಂದು ಕಡೆಯಲ್ಲಿ ಪೊಲೀಸರಿಗೂ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಬೇಲ್ಗಾಗಿ ಅರ್ಜಿಯನ್ನ ಕೂಡ ಹಾಕಿದ್ದಾನೆ, ಮತ್ತೊಂದು ಕಡೆಯಲ್ಲಿ ಈ ಕಡೆ ಪೌರಾಯುಕ್ತೆಗೆ ಮನವೊಲಿಕೆ ಮಾಡೋದಕ್ಕೂ ಕೂಡ ಪ್ರಯತ್ನಗಳನ್ನ ಈತ ನಡೆಸ್ತಾ ಇದ್ದಾನೆ. ಪರಾರಿಯಾಗಿ ಆನಂತರ ಬಚಾವಾಗುವಂತ ಎಲ್ಲಾ ಪ್ರಯತ್ನಗಳನ್ನ ಈತ ನಡೆಸ್ತಾ ಇದ್ದಾನೆ. ರಾಜೀವ್ ಗೌಡ ಧಮಕಿಯನ್ನ ಹಾಕಿ 11-12 ದಿನಗಳು ಕಳೀತಾ ಬಂತು. ಇನ್ನೂ ಕೂಡ ಆತ ಅರೆಸ್ಟ್ ಆಗಿಲ್ಲ. ಆತ ಎಲ್ಲಿ ಅನ್ನುವಂತ ಪ್ರಶ್ನೆ ಈಗ ಪ್ರಮುಖವಾಗಿ ಕಾಡ್ತಾ ಇರೋದು. ಎಲ್ಲಿ ಪರಾರಿಯಾಗಿದ್ದಾನೆ, ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾನೆ, ಅಥವಾ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಚೆನ್ನೈಗೆ ಹಾಗಾದ್ರೆ ಪರಾರಿಯಾದ್ನ ಧಮಕಿ ವೀರ ರಾಜೀವ್ ಗೌಡ. ಹೊಸೂರು ಭಾಗದಲ್ಲಿ ಲಾಸ್ಟ್ ಲೊಕೇಶನ್ ಪತ್ತೆಯಾಗಿದೆ. ಚೆನ್ನೈಗೆ ಫೀಲ್ಡ್ ವರ್ಕ್ ಟೀಮ್ ಈಗ ದೌಡಾಯಿಸಿದೆ, ತಲಾಶ್ ನಡೆಸ್ತಾ ಇದ್ದಾರೆ. ಸಂಬಂಧಿಕರ ಕಾರಿನಲ್ಲಿ ಪರಾರಿಯಾಗಿದ್ದಾನೆ ಈ ಧಮಕಿ ವೀರ. ಯಾರಿಗೂ ಡೌಟ್ ಬರಬಾರ್ದು, ಟ್ರೇಸ್ ಮಾಡೋದಕ್ಕೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ತನ್ನ ಮೊಬೈಲನ್ನು ಕೂಡ ಆನ್ ಮಾಡಿಕೊಂಡಿಲ್ಲ. ಅದರ ಜೊತೆಗೆ ಆತನ ಕಾರ್ಡ್ ಆಗಿರ್ಬೋದು, ಹಣಕಾಸಿನ ವ್ಯವಹಾರಗಳಾಗಿರ್ಬೋದು, ಆನ್ಲೈನ್ ಮುಖಾಂತರ ಏನೂ ಮಾಡ್ತಾ ಇಲ್ಲ. ಎಲ್ಲಿಂದ ಮಾಡ್ತಾ ಇದ್ದಾನೆ ಅಥವಾ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಪಾಸ್ಪೋರ್ಟ್ ರಿನ್ಯೂವಲ್ಗೂ ಕೂಡ ಅಪ್ಲೈ ಮಾಡಿದ, ಅದು ಕೂಡ ಆಗಿಲ್ಲ. ಅದ್ರ ಮೇಲೂ ಕೂಡ ಈಗ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಚೆನ್ನೈಗೆ ಹೋದ ಹಾಗಾದ್ರೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಕಾಡ್ತಾ ಇರೋದು. ಲಾಸ್ಟ್ ಲೊಕೇಶನ್ ಹೊಸೂರಲ್ಲಿ ಪತ್ತೆಯಾಗಿದೆ. ಆ ನಂತರದಲ್ಲಿ ಎಲ್ಲಿ ಹೋದ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಪೊಲೀಸರು ಈಗ ಆ ಲೊಕೇಶನ್ ಆಧರಿಸಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈತನಿಗಾಗಿ ತಲಾಶ್ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಮ್ಮ ಬೆಂಬಲಿಗರ ಮೂಲಕ ಪೌರಾಯುಕ್ತೆಗೆ ಮನವೊಲಿಕೆ ಮಾಡೋದಕ್ಕೂ ಕೂಡ ಒಂದಷ್ಟು ಪ್ರಯತ್ನಗಳನ್ನು ಈತ ನಡೆಸ್ತಾ ಇದ್ದಾನಂತೆ. ಒಂದು ಕಡೆಯಲ್ಲಿ ಪೊಲೀಸರಿಗೂ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಬೇಲ್ಗಾಗಿ ಅರ್ಜಿಯನ್ನ ಕೂಡ ಹಾಕಿದ್ದಾನೆ, ಮತ್ತೊಂದು ಕಡೆಯಲ್ಲಿ ಈ ಕಡೆ ಪೌರಾಯುಕ್ತೆಗೆ ಮನವೊಲಿಕೆ ಮಾಡೋದಕ್ಕೂ ಕೂಡ ಪ್ರಯತ್ನಗಳನ್ನ ಈತ ನಡೆಸ್ತಾ ಇದ್ದಾನೆ. ಪರಾರಿಯಾಗಿ ಆನಂತರ ಬಚಾವಾಗುವಂತ ಎಲ್ಲಾ ಪ್ರಯತ್ನಗಳನ್ನ ಈತ ನಡೆಸ್ತಾ ಇದ್ದಾನೆ. ರಾಜೀವ್ ಗೌಡ ಧಮಕಿಯನ್ನ ಹಾಕಿ 11-12 ದಿನಗಳು ಕಳೀತಾ ಬಂತು. ಇನ್ನೂ ಕೂಡ ಆತ ಅರೆಸ್ಟ್ ಆಗಿಲ್ಲ. ಆತ ಎಲ್ಲಿ ಅನ್ನುವಂಥ ಪ್ರಶ್ನೆ ಈಗ ಪ್ರಮುಖವಾಗಿ ಕಾಡ್ತಾ ಇರೋದು. ಎಲ್ಲಿ ಪರಾರಿಯಾಗಿದ್ದಾನೆ, ಎಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾನೆ, ಅಥವಾ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಚೆನ್ನೈಗೆ ಹಾಗಾದ್ರೆ ಪರಾರಿಯಾದ್ನ ಧಮಕಿ ವೀರ ರಾಜೀವ್ ಗೌಡ. ಹೊಸೂರು ಭಾಗದಲ್ಲಿ ಲಾಸ್ಟ್ ಲೊಕೇಶನ್ ಪತ್ತೆಯಾಗಿದೆ. ಚೆನ್ನೈಗೆ ಫೀಲ್ಡ್ ವರ್ಕ್ ಟೀಮ್ ಈಗ ದೌಡಾಯಿಸಿದೆ, ತಲಾಶ್ ನಡೆಸ್ತಾ ಇದ್ದಾರೆ. ಸಂಬಂಧಿಕರ ಕಾರಿನಲ್ಲಿ ಪರಾರಿಯಾಗಿದ್ದಾನೆ ಈ ಧಮಕಿ ವೀರ. ಯಾರಿಗೂ ಡೌಟ್ ಬರಬಾರ್ದು, ಟ್ರೇಸ್ ಮಾಡೋದಕ್ಕೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ತನ್ನ ಮೊಬೈಲನ್ನು ಕೂಡ ಆನ್ ಮಾಡಿಕೊಂಡಿಲ್ಲ. ಅದರ ಜೊತೆಗೆ ಆತನ ಕಾರ್ಡ್ ಆಗಿರ್ಬೋದು, ಹಣಕಾಸಿನ ವ್ಯವಹಾರಗಳಾಗಿರ್ಬೋದು, ಆನ್ಲೈನ್ ಮುಖಾಂತರ ಏನೂ ಮಾಡ್ತಾ ಇಲ್ಲ. ಎಲ್ಲಿಂದ ಮಾಡ್ತಾ ಇದ್ದಾನೆ ಅಥವಾ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ಪಾಸ್ಪೋರ್ಟ್ ರಿನ್ಯೂವಲ್ಗೂ ಕೂಡ ಅಪ್ಲೈ ಮಾಡಿದ, ಅದು ಕೂಡ ಆಗಿಲ್ಲ. ಅದ್ರ ಮೇಲೂ ಕೂಡ ಈಗ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಚೆನ್ನೈಗೆ ಹೋದ ಹಾಗಾದ್ರೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಕಾಡ್ತಾ ಇರೋದು. ಲಾಸ್ಟ್ ಲೊಕೇಶನ್ ಹೊಸೂರಲ್ಲಿ ಪತ್ತೆಯಾಗಿದೆ. ಆ ನಂತರದಲ್ಲಿ ಎಲ್ಲಿ ಹೋದ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಪೊಲೀಸರು ಈಗ ಆ ಲೊಕೇಶನ್ ಆಧರಿಸಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈತನಿಗಾಗಿ ತಲಾಶ್ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ತಮ್ಮ ಬೆಂಬಲಿಗರ ಮೂಲಕ ಪೌರಾಯುಕ್ತೆಗೆ ಮನವೊಲಿಕೆ ಮಾಡೋದಕ್ಕೂ ಕೂಡ ಒಂದಷ್ಟು ಪ್ರಯತ್ನಗಳನ್ನ ಈತ ನಡೆಸ್ತಾ ಇದ್ದಾನಂತೆ. ಒಂದು ಕಡೆಯಲ್ಲಿ ಪೊಲೀಸರಿಗೂ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಬೇಲ್ಗಾಗಿ ಅರ್ಜಿಯನ್ನ ಕೂಡ ಹಾಕಿದ್ದಾನೆ, ಮತ್ತೊಂದು ಕಡೆಯಲ್ಲಿ ಈ ಕಡೆ ಪೌರಾಯುಕ್ತೆಗೆ ಮನವೊಲಿಕೆ ಮಾಡೋದಕ್ಕೂ ಕೂಡ ಪ್ರಯತ್ನಗಳನ್ನ ಈತ ನಡೆಸ್ತಾ ಇದ್ದಾನೆ. ಪರಾರಿಯಾಗಿ ಆನಂತರ ಬಚಾವಾಗುವಂತ ಎಲ್ಲಾ ಪ್ರಯತ್ನಗಳನ್ನ ಈತ ನಡೆಸ್ತಾ ಇದ್ದಾನೆ.